ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿನ ಲಾಚಿಂಕೇರಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಒಬ್ಬ ವಿಶೇಷ ರೈತನನ್ನ ನಾನು ನಿಮ್ಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ಇಲ್ಲಿ ಸಮಗ್ರ ಕೃಷಿಯನ್ನ ಮಾಡಿದ್ದಾನೆ ಒಬ್ಬ ರೈತ. ಸಮಗ್ರ ಕೃಷಿ ಅಂತಂದ್ರೆ ಇಲ್ಲಿ ನೋಡಿ, ಕಬ್ಬು ಹಾಕಿದ್ದಾನೆ, ಆಮೇಲೆ ಮೆಕ್ಕೆಜೋಳವನ್ನು ಹಾಕಿದ್ದಾನೆ, ನೆಲ್ಲನ್ನು ಬೆಳೆದಿದ್ದಾರೆ. ಬಹಳಷ್ಟು ಹಲವಾರು ವಿಧವಾದ ಬೆಳೆಗಳನ್ನು ಬೆಳ್ಕೊಂಡು ಅದ್ರ ಜೊತೆಗೆ ಒಂದು ಕಸುಬನ್ನು ಕೂಡ ಮಾಡಿದ್ದಾರೆ. ಹೈನುಗಾರಿಕೆಯನ್ನು ಕೂಡ ಮಾಡಿದ್ದಾರೆ, ಕೋಳಿ ಸಾಗಾಣಿಕೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ರೀತಿಯ ಸಮಗ್ರ ಕೃಷಿಯನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇನ್ನೂ ಒಂದು ವಿಶೇಷ ಏನಂತಂದ್ರೆ, ಇವರು ಊರಿಗೆ ಹೋಗೋದೇ ಇಲ್ಲ ಜಾಸ್ತಿ, ಇಲ್ಲೇ ಹೊಲದೊಳಗೆ ಇದ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇದೇ ಒಂದು ವಿಶೇಷ. ಏನಂತಂದ್ರೆ, ಅವರು ಏನಾದ್ರು ಹಬ್ಬ ಹರಿದಿನ ಇನ್ಯಾವುದೋ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಊರಿಗೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಅವರು ಪೂರ್ಣ ತಮ್ಮ ಒಂದು ರೈತನ ಕೆಲಸ ಇದೆ, ವ್ಯವಸಾಯದ ಕೆಲಸ ಇದೆ, ಅದನ್ನೆಲ್ಲವನ್ನ ಹೊಲದೊಳಗೆ ಇದ್ಕೊಂಡೇ ಅವರು ತಮ್ಮ ಜೀವನವನ್ನ ಸಾಗಿಸ್ತಾರೆ. ಅಂತಹ ರೈತನನ್ನ ನಿಮಗೆ ಭೇಟಿ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ನೇರವಾಗಿ ಅವ್ರನ್ನ ಮಾತಾಡಿಸಿ ಇದರ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ. ಆರಾಮ್ರಿ? ಆರಾಮದೇವ್ರಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕಲ್ಲಪ್ಪ ರೀ. ಕಲ್ಲಪ್ಪರ. ಏನ್ ನಿಮ್ಮನ್ನ ಬಾಳ ಕೇಳಿದೆ, ಇದರ ಲಾಚಿಂಕೇರಿ ಗ್ರಾಮದಲ್ಲಿ ನೀವು ಸಮಗ್ರ ಕೃಷಿಯನ್ನು ಮಾಡಿರಂತ. ಹೌದ್ರಿ. ಏನೇನ್ ಮಾಡಿರಿ ಹೇಳ್ರಿ, ನಮ್ಗೆ ಮೊದಲ ಹೇಳ್ಬಿಡ್ರಿ, ನಿಮ್ ಪರಿಚಯ ಮಾಡಿ ನಮ್ಗ. ನಿಮ್ಮ ಹೊಲದಲ್ಲಿ ಏನೇನ್ ಕೃಷಿ ಮಾಡಿದ್ರಿ ಹೇಳ್ರಿ. ಏನ್ ಕೃಷಿ ಅನ್ನಕ್ ಏನ್ರಿ, ಕಬ್ಬು ಹಾಕಿವಿ, ಮೆಕ್ಕೆಜೋಳ ಹಾಕಿವಿ, ಅಲ್ಲಿದ್ದ ಭತ್ತ ಹಾಕಿವಿ, ಇವೆಲ್ಲ ಹಾಕಿವ್ರಿ ಸರ್. ಇಷ್ಟೆಲ್ಲ ಹಾಕಿವ್ರಿ. ಮತ್ತೆ ಏನೇನ್ ಮಾಡ್ರಿ ಇದನ್ನ ಹೊರತುಪಡಿಸಿ ಬೇರೆ ಏನೇನ್ ಮಾಡ್ರಿ? ಮತ್ತ ಈಗ ನಮ್ಗ ಉಪಜೀವನಕ್ಕೆ ಮಾಡಿಬೇಕಲ್ರಿ, ಹೈನುಗಾರಿಕೆ ಮಾಡ್ಕೊಂಡಿವಿ, ಅಲ್ಲಿದ್ದ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿವಿ. ಕೋಳಿ ಸಾಕಾಣಿಕೆ ಮಾಡಿ? ಹೌದ್ರಿ. ಆಮೇಲೆ ಮಾಡಿವ್ರಿ. ಮತ್ ಎರೆಹುಳದ ಗೊಬ್ಬರ ಸರ್ಕಾರದವ್ರ ಕೊಟ್ರು, ಅದನ್ನ ಕಟ್ಟಿ ಎಲ್ಲಾ ರೆಡಿ ಮಾಡಿವ್ರಿ. ಎರೆಹುಳು ಗೊಬ್ಬರ ಕೂಡ ಮಾಡಿವ್ರಿ ಸರ್. ಇಷ್ಟೆಲ್ಲ ಮಾಡಿವ್ರಿ. ಓಕೆ, ನೋಡಿ ವೀಕ್ಷಕರೇ, ಈಗೇನ್ ಕೇಳಿದಿರಲ್ಲ, ಈ ಒಬ್ಬ ರೈತ ಸಂಪೂರ್ಣವಾಗಿ ತನ್ನ ಬದುಕನ್ನ ಹೊಲದೊಳಗ ಕಳ್ಕೊಂಡು ಜೀವನವನ್ನ ಸಾಗಿಸ್ತಾರೆ. ನೋಡಿ, ಇಷ್ಟೆಲ್ಲ ಮಾಡಿರ ಸಮಗ್ರ ಕೃಷಿ. ಏನ್ ಬೇಕು ಹೇಳಿ, ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದ್ರೆ ಅವು ಜಗ್ಗದವು. ಬರ್ರಿ ಹೇಳ್ಬೇಕು. ಇವು ಸೀಮೆ ಹತ್ರಿ ಸರ. ಸೀಮೆ ಹತ್ತ ಎಲ್ಲಿಂದ ತರಿಸಿರಿ ಇವನ್ನ? ಇವನ್ನ ದಾವಣಗೆರೆಗಿಂದ ತರಿಸಿಲ್ಲ. ಏನು ಮಾಡಲ್ರಿ. ಏನು ಮಾಡಲ್ಲ. ಇವು ಎತ್ರಿ ಸರ. ಎತ್ತ ಸೀಮೆ ಹತ್ರಿ. ಜವಾರಿ ಎತ್ತ ಅಂತಾರಲ್ಲ ಇವನ್ರಿ? ಅಲ್ರಿ, ಸೀಮೆ ಹತ್ರಿ. ಇವು ಸೀಮೆ ಎತ್ತ ಅಂದ್ರೆ ಜವಾರಿ ಎತ್ತ, ಅದಕ್ಕೇನು ವ್ಯತ್ಯಾಸ ಇದೆ? ಇವು ಸೀಮೆ ಹತ್ತ ಅಂದ್ರ ಇವು ಜಾಸ್ತಿ ಬದುಕಿ ನುರಿತೈತ್ರಿ, ಬದುಕ್ ಜಾಸ್ತಿ ನುರಿತೈತೆ. ಅವು ಜವಾರಿ ಹತ್ತಂದ್ರ ಬದುಕ್ ಸಾಕಾಗಲ್ಲ. ಇವು ದೊಡ್ಡ ರಾಸ ಹಾಕವು. ಇವು ಚಲೋ ಮೇಯಕ್ನ ಚಲೋ, ಎಳ್ದಾಡಕ್ನ ಚಲೋ ಸರ್. ಚೆನ್ನಾಗಿ ಕೆಲಸ ಮಾಡ್ತಾವ್ರ. ಏನ್ ಎತ್ತ ರೈತನಿಗೆ ಎಷ್ಟು ಮುಖ್ಯ? ಎತ್ತ ಅಂದ್ರೆ ಅಲ್ರಿ, ಎತ್ತಿದ್ರ ನಮ್ ಜೀವನ. ಎತ್ತಿಲ್ದ ಏನ್ ಮಾಡಕ್ಕಾಗತ್ತ? ಎತ್ತಿದ್ರ ಜೀವನ. ಹೌದು, ಎತ್ತಿದ್ರ ಜೀವನ. ಎತ್ತಿದ್ರ ಜೀವನ ರೀ. ಎತ್ತಿಲ್ದ ಏನ್ ಮಾಡಕ್ಕಾಗತ್ರಿ? ರೈತರಿಗೆ ಜೀವನ ಎತ್ತ ಆಧಾರ. ಇವತ್ತಿನ ದಿವಸ ರೈತರು ಎತ್ತನ್ನ ಕಳಿತಾ ಇದಾರೆ, ಅವನ್ನೆಲ್ಲ ಮಾರಾಟ ಮಾಡ್ಬಿಡಕತ್ತಾರ. ಅಂತದ್ರೊಳಗೆ ನೀವು ಎತ್ತನ್ನ ಸಾಕಿ ಅಲ್ರಿ, ಅವ್ರಿಗೆ ಆಗ್ಲಾರ್ದಕ್ಕ ಸುಮ್ನೆ ಈಗ ಏನ್ ಸಗಣಿ ತೆಗಿಯಕ್ ಕಷ್ಟ ಆಗೈತಿ ಜನರಿಗೆ. ಹಾಗಾಗಿ ನಾವ್ ಎತ್ತ ಇಟ್ಕೊಂಡ ಜೀವನ ಮಾಡೋದು. ಎತ್ತಿದ್ರ ನಮಗ್ ದಾರಿ. ಹೌದು. ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಕೂಡ ಬಳಸ್ತೀವಿ, ಅದನ್ನು ಬಳಸ್ತೀವಿ. ಏನ್ರಿ, ಗಡ್ಡಿ ಎಡಿ ಹೊಡ್ಯಾಕ ಅಂತದ್ ಇಟ್ಕೊಂಡಿವಿ. ಅಲ್ಲಿದ್ದ ಮತ್ತೆ ಹೈನುಗಾರಿಕೆ ಮಾಡ್ಕೊಂಡಿವಿ. ಹಸು ಒಂದು 4 ಆಕಳ ಅದಾವ್ರಿ. ಒಂದು 4 ಎಮ್ಮಿಗೊಡ್ಡು, ಒಂದು 4 ಆಕಳ, ಒಂದು 4 ಎಮ್ಮಿಗೊಡ್ಡು, 4 ಆಕಳ, ಒಂದು 4 ಎಮ್ಮಿಗೊಡ್ಡು ಅದಾವ್ರಿ. ಆಗ ಇಲ್ಲೆಲ್ಲ ಅದಾವ್ ನೋಡ್ರಿ, ಎಲ್ಲಾ ಕಟ್ಟಿವಿ, ಮೇಯಿಸ್ತೀವಿ, ತಂದ್ ಹಾಕ್ತಿವಿ. ಏನ್ರಿ, ಮತ್ತೆ ಎಮ್ಮಿಗೊಡ್ಡು ಮೇಯಕ್ ಬಿಟ್ಟಿವಿ. ಹೆಚ್ಚಪ್ಪ ಆಕಳ ಏನೇನು ಮಾಡಲ್ರಿ ನಡಿ ಕಡೆಗೆ. ಕಲಪರ, ಈಗ ನೀವು ಹೈನುಗಾರಿಕೆ ಮಾಡಿರಲ್ಲ, ಇಷ್ಟೆಲ್ಲಾ ಮಾಡಿ ಹೈನುಗಾರಿಕೆನ ಹೆಂಗ್ ನಿಭಾಯಿಸ್ಕೊಂತೀರಿ? ಮತ್ತೆ ಹೈನುಗಾರಿಕೆ ಇಲ್ಲಿದ್ದಾನ ಮನಿತನ ನಡಿತೈತ್ರಿ. ಮನಿತನ ಈಗ ನೋಡ್ರಿ, ಒಂದೊಂದ್ ಆಕಳ 10 ಲೀಟರ್ ಹಿಂಡ್ತಾವ್. ಅದು ತಿಂಗಳ ಎಂತ ಇಲ್ಲ ಅಂದ್ರ 20-30 ಸಾವಿರ ರೂಪಾಯಿ ಬಂದ್ಬಿಡುತ್ತ. ಮನಿ ಖರ್ಚು ಹೋಗ್ಬಿಡ್ತೈತೆ. ಮತ್ತೆ ಅದು ಹೊಲದಾಗ ಬರ್ತಕ್ಕಂತ ಬಂಡವಾಳ ಹಿಂದಕ್ ಬೀಳ್ತಿರ್ತ. ಗೊಬ್ಬರ ಗುಡೆವು ಇವೆಲ್ಲ ಮನಿದ ಎಲ್ಲ ಐತಲ್ರಿ. ಎಷ್ಟ್ ಹಿಂಡ್ತಾವ್ರಿ? ಒಂದೊಂದ್ 10 ಲೀಟರ್ ಹಿಂಡ್ತಾವ್ರಿ. 10 ಲೀಟರ್ ಹಿಂಡ್ತಾವ್ರಿ.
ಇದು ಒಂದ್ 10 ಲೀಟರ್ ಇದು ಒಂದ್ 10 ಲೀಟರ್ 10 ಲೀಟರ್ ಇರ್ತಾವಲ್ಲ. ಹ್ಞೂನ್ರಿ. ಅವನ್ನ ಎಲ್ಲಿ ಕೇಂದ್ರಕ್ಕೆ ಹಾಕ್ತಿವ್ರಿ. ಕೇಂದ್ರಕ್ಕೆ ಹಾಕ್ತಿವ್ರಿ. ಈ ಹಸುಗಳನ್ನ ಇವನ್ನ ಇವು ಆಕಳ ಕರ ಇದ್ದು ಎಣಗರ ಇಟ್ಕಂತವ್ರಿ. ವರಿ ಕರ ಇದ್ದು ಮಾರ್ತೀವಿ. ಮಾರಿಬಿಡ್ತೀರಿ. ಹೆಂಗೊಂದು ಕರಿ ಇವೆಲ್ಲ ಏವು ಕರ ಅದು ಹೆಂಗ ಜೋಪಾನ ಇರ್ತ ಲೆಕ್ಕಕ್ಕೆ ಹೋಗ್ತಾವ್ರಿ. ಈಗ ಯಾವ ತಳಿ ಇದು? ಇದು ಎಚ್.ಎಫ್ ತಳಿ ರೀ. ಎಚ್.ಎಫ್ ತಳಿ ಇಲ್ಲೈತ್ ನೋಡ್ರಿ. ಇದು ಎಚ್.ಎಫ್ ತಳಿ. ತಗೊಂಡಿರ್ತೀವ್ರಿ. ಅಲ್ಲಿನ ಬೇರೆ, ಸಗಣಿ ಲಾಭನ ಬೇರೆ. ಅದು ಬೇರೆ ಇದು ಬೇರೆ. ಅದು ಬೇರೆ ಇದು ಬೇರೆ. ಇದು ವರ್ಷಕ್ಕೆ ಕಡಿಮೆ ಅಂದ್ರೂ 7-8 ಟ್ರಿಪ್ ಗಾಡಿ ಗೊಬ್ಬರ ಆಗತ್ರಿ. ಹೊಲಕ್ ಹಾಕ್ತಿವಿ. ನೀವು ಹೊಲಕ್ ಹಾಕ್ತೀರಿ? ಹೊಲಕ್ ಹಾಕ್ತಿವ್ರಿ. ಅದಕ್ಕೆ ಏನ್ ತೋರಿಸ್ತೀರಿ? ಮತ್ತೇನ್ ತೋರಿಸ್ತೀರಿ ನಿಮ್ ತೋಟದಲ್ಲಿ? ಎರೆಹುಳದ ತಟ್ಟಿ ಮಾಡಿವ್ರಿ. ಬರ್ರಿ ಎರೆಹುಳು ತೊಟ್ಟೆ. ಇಲ್ಲ ಇದು ಎರೆಹುಳು ತೊಟ್ಟಿ ಕೂಡ ಮಾಡಿರಿ? ಹೌದ್ರಿ. ಇದೆಲ್ಲ ಗೊಬ್ಬರ ಹಾಕ್ತಿರಿ? ಹಾಕ್ತಿವ್ರಿ. ಇಲ್ಲೇ ಐತ್ ನೋಡ್ರಿ ಎರೆಹುಳು ತೊಟ್ಟಿ. ಎರೆಹುಳು ತೊಟ್ಟಿ ಮಾಡಿರಿ. ಏನ್ ಸರ್ಕಾರದಿಂದ ಇದಕ್ಕೆ ಬಂದಿತ್ರಿ? ಎಷ್ಟು ಬರ್ತದೆ ಇದಕ್ಕೆ? ಸರ್ಕಾರದಿಂದ ಒಂದ್ 25,000 ಬಂದಿತ್ರಿ. 25,000. ಈಗ ಯಾಕೆ ಹೇಳ್ತೀವಿ ಅಂದ್ರೆ, ಅಕಸ್ಮಾತ್ ನಮ್ಮ ವಿಡಿಯೋ ನೋಡ್ತಿರ್ತಾರೆ, ನಮ್ಮ ರೈತರು ನೋಡ್ತಿರ್ತಾರೆ, ಅವ್ರಿಗೆ ಕೂಡ ಕೆಲವ್ರಿಗೆ ಈ ಎರೆಹುಳು ಗೊಬ್ಬರ ಮಾಡೋರಿಗೆ ದುಡ್ಡು ಬರುತ್ತೆ, ಅನುದಾನ ಬರುತ್ತೆ ಅನ್ನೋ ಗೊತ್ತಿರಲ್ಲ. ಬರ್ತೀರಿ ಸರ್? ಬರುತ್ತಾ? ಸರಿ, ಈಗ ಎಷ್ಟು ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ? ಇದು ಎಷ್ಟಿದೆ? ಎಷ್ಟು ಉದ್ದ ಎಷ್ಟಿದೆ ಏನು ಅದೆಲ್ಲ ಹೇಳಿ. ಇದು ಉದ್ದ 20 ಫೂಟ್ ಐತ್ರಿ. 20 ಫೂಟ್? ಹೌದ್ರಿ. ಅಗಲ ರೀ? ಅಗಲ ಒಂದು 10 ಫೂಟ್ ಐತ್ರಿ. 10 ಫೂಟ್. 20 ಫೂಟ್ ಉದ್ದ, 10 ಫೂಟ್ ಅಗಲ. ಇಷ್ಟನ್ನ ನೀವು ಮೊದಲ ನಿರ್ಮಾಣ ಮಾಡ್ಬೇಕ್ರಿ. ಆಮೇಲೆ ಅನುದಾನ ಹೆಂಗ್ ಬರುತ್ತೆ? ಅನುದಾನ ಮತ್ತೆ ಅದ ಸ್ಕೀಮ್ ಒಳಗೆ ಹಾಕ್ತಿವಲ್ರಿ, ಈ ಕಂತು ಆಗಿ ಕೊಡ್ತಾರೆ. ಯಾವ ಸ್ಕೀಮ್ ಅಂತಾರ ಅದಕ್ಕ? ಮೋದಿ ಸ್ಕೀಮ್ ಅಂತ. ಮೋದಿ ಸ್ಕೀಮ್ ಒಳಗ ಅವ್ರು ಇದನ್ನ ಮಾಡಿಕೊಡ್ತಾರೆ. 25,000 ಬಂದೈತ್ರಿ. 25,000 ಮುಗಿತ ಅಷ್ಟೇ. ಬರ್ತ್ರಿ. ಎರೆಹುಳು ತೊಟ್ಟಿ ಮಾಡಿದ್ರೆ 25,000 ಬರ್ತೈತ್ರಿ. ಕಸ ತಗೊಂಡು ಅಕ್ಕಿಯನಕ ಎಲ್ಲಾ ಕೊಳತ ನಮ್ಮ ಹೊಲಕ್ ನಾವು ಹಾಕ್ಯಂತೀವ್ರಿ. ಹುಳು ಯಾರು ಕೊಡ್ತಾರೆ? ಹುಳನು ಕೊಡ್ತಾರಿ. ಅವ್ರು ಎಷ್ಟು ಕೆಜಿ ಕೊಡ್ತಾರೆ? ಒಂದ್ 5 ಕೆಜಿ ಕೊಡ್ತಾರೆ. ಎರೆಹುಳು ಕೊಡ್ತಾರೆ, ಅವ್ನ ತಂದು ಬಿಡೋದ್ರಿ. ಅವ್ ಬಿಟ್ಟಾಗಲ್ಲ ನಾವು ತಂದು ವೇಸ್ಟೇಜ್ ಸದಿ ಗಿದಿ ಹಾಕಿದಾಗಲ್ಲ ತಿಂದ್ ಗೊಬ್ಬರ ಮಾಡ್ತಾವ್ರಿ. ಗೊಬ್ಬರ ಮಾಡಿದಾಗಲ್ಲ ನಾವು ಹೊಲಕ್ ತಕೊಂಡ್ ಮತ್ತೆ ಒಳ್ಳೆ ಆಗ ಇದ್ ಮಾಡ್ತೀವ್ರಿ. ಹಂಗಾಗಿ ಹೊಲಕ್ ಹಾಕ್ತಿವ್ರಿ ಅದನ್ನ. ಹುಳು ಹಂಗೆ ಇರ್ತಾವ? ಸಾಯಂಗಲ್ರಿ ಅವ್ ಸಾಯಂಗಲ್ಲ. ಹೆಚ್ಚಾಗ್ತಾವ್ರಿ. ನೀವು ಬೇರೆಯವ್ರಿಗೆ ಮಾರಾಟ ಮಾಡ್ಕೊಂತ ಹೋಗ್ತೀವ್ರಿ. ಆಗ ಒಟ್ಟು ಎರೆಹುಳು ಗೊಬ್ಬರ ಚೆನ್ನಾಗಿರುತ್ತೆ. ಚಲೋ ಬರ್ತ್ರಿ ಸರ. ನೋಡ್ರಿ ಇದು ಎಷ್ಟು ಚಲೋ ಐತಿ ನೋಡ್ರಿ ಎರೆಹುಳು ಗೊಬ್ಬರ. ಆಗ ನೋಡ್ರಿ ಈ ತರ ಆಗೈತಿ ನೋಡ್ರಿ ಇದಾಗ. ಓ ಹಿಂಗಿರ್ತನ್ರಿ ನೋಡ್ರಿ ಇದು ಗೊಬ್ಬರ. ಹೌದ್ರಿ. ಇದು ಚೆನ್ನಾಗಿರುತ್ತೆ. ಬಾಳ ಚಲೋ. ಉಪಯೋಗ ಮಾಡ್ತೀರಿ? ಇದು ಕಬ್ಬಿಗಿನ ಹಾಕ್ತಿವ್ರಿ, ಮೆಕ್ಕೆಜೋಳಕ್ ಹಾಕ್ತಿವಿ, ಮೆಣಸಿನ ಗಿಡಕ್ ಹಾಕ್ತಿವಿ, ಮೆಣಸಿನಕಾಯಿಗೆ ಚಿಲ್ಲಿಗೆ ಎಲ್ಲದಕ್ಕೆ ಹಾಕ್ತಿವ್ರಿ. ಸರ ಚಲೋ ಬರ್ತದೆ. ಈ ಗೊಬ್ಬರ ಉಪಯೋಗ ಮಾಡೋದ್ರಿಂದ ನಿಮ್ ಬೆಳೆಗಳು ಯಾವ ರೀತಿಯಾಗಿ ಇರ್ತಾವ? ಸ್ವಲ್ಪ ಇದು ಹಾಕವ್ರ ಭೂಮಿ ಬಿರ್ಸಕ್ಕಾಗಲ್ಲ, ಮಿದು ಬರ್ತೈತೆ. ಅಲ್ಲಿದ್ದ ನೀರಿಂದು ಸ್ವಲ್ಪ ಬೆಳವಣಿಗೆ ತಡೆಗಟ್ಟುತ್ತ. ಈ ತರ ನೀರು ತೇವಾಂಶ ಹೆಚ್ಚಿಗೆ ಇರುತ್ತ ಏನ್ರಿ. ಪೀಕ್ ಬಾಡ್ ಕೊಡಗಲ್ಲ ಸ್ವಲ್ಪ. ಆ ತರ ಆಗತ್ರಿ ಸರ್. ಜವರಿ ಕೋಳಿ ಅದಾವ. ಏನಿದ ಮಾರಾಟ ಮಾಡಕ ಅಥವಾ ಏನು ಮನಿ ತಿನ್ನಕನ ಬೇಕ್ರಿ. ಮಟ್ಟಿ ಇಡ್ತಾವು. 20 ರೂಪಾಯಿ ಒಂದ್ ತತ್ತಿ, 15 ರೂಪಾಯಿ ಒಂದ್ ತತ್ತಿ ತಗೊಂಡ್ ಏನ್ರಿ. ಜವರಿ ಕೋಳಿ ಎಲ್ಲ ನಾಟಿ ಕೋಳಿ ರೀ ಸರ್. ನಮ್ಮ ಎಲ್ಲ ಇದು ಗುಡ್ಸಲ್ದಾಗ ಕುಂದಿರ್ತಾವು. ಎಲ್ಲ ಗುಡ್ಸಲ್ದಾಗ ಕುಂದಿರ್ತಾವು. ಕೋಳಿಗಂತಾನ ಮಾಡಿರಿ? ಇದನ್ನ ಕೋಳಿಗಂತಾನೆ ಮಾಡಿವಿ ಸರ್. ಹೌದೌದು, ಒಂದ್ 50 ಕೋಳಿ ಅದಾವ್ರಿ ಸರ್. ಇದು ಒಟ್ಟ ಕೋಳಿಗನ್ರಿ? ಕೋಳಿಗ್ರಿ ಇದು. ಮರಿ ಹಬ್ಸ್ಲಿಕ್ಕೆ ಅವನ್ನೆಲ್ಲ ಹೆಂಗ್ ಮಾಡ್ತೀರಿ? ಅವು ತತ್ತಿ ಇಡ್ತಾವ ಸರ್. ಎಷ್ಟು ಮೊಟ್ಟೆ ಇಡ್ತೀರಿ ಮರಿ ಹಬ್ಸ್ಲಿಕ್ಕೆ? ಅವು ಒಂದ್ 15-20 ಮೊಟ್ಟೆ ಇಡ್ತಾವ್ರಿ. ನೀವೇ ಇಡ್ತೀರಿ? ಅವು ಕೋಳಿ ಇಡ್ತಾವ. ಹಂಗಲ್ರಿ, ಗೂಡ್ನ್ಯಾಗ ಇಡ್ಬೇಕಲ್ಲ? ಗೂಡ್ನ್ಯಾಗಿಟ್ಟು ಪುಟ್ಟ್ಯಾಗಿಟ್ಟು ಆ ತರ ಮಾಡ್ತೀವಿ. ಅದನ್ನ 20-15 ದಿನಕ್ಕ ಮರಿ ಹಾಕವ್ ಸರ್. 15 ದಿನ ಬೇಕಂದ್ರೆ 15 ದಿವಸ ಬೇಕ್ರಿ. 15 ದಿವಸಕ್ಕೆ ಹೊಲ ಅದಾವ ನೋಡ್ರಿ. ಕೋಳಿ ಕರಿತೀನ್ರಿ. ಈಗ 100 ಅಷ್ಟು ಬಂದ್ಬಿಡ್ತಾವ ಸರ್. ಅಲ್ಲೇ ರೂಢಿ ಆಗ್ಬಿಟ್ಟಾವ. ತಾಂಬರ್ಬಲ್ಲಿ ನೋಡ್ರಿ ಹೆಂಗ್ ಬರ್ತಾವ ನೋಡ್ರಿ ಇಲ್ಲಿ ಸರ. ಕರೆದ್ ಬಿಟ್ರ ಆ ನಮ್ಮ ಮನೆ ಬರ್ತಾವ ಕೋಳ್ಯಾಗ. ಹೌದಾ? ಇಷ್ಟು ಕೋಳಿ ಅದಾವ ಸರ. ಒಂದ್ 50 ಕೋಳಿ ಅದಾವು. ಎಲ್ಲಾ ರೈತರಿಗೆ ಬೇಕಲ್ರಿ, ಎಲ್ಲಾ ಬೇಕು. ಈಗ ಈ ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ಕೋಳಿ ತತ್ತಿ ಇಡ್ತತೆ. ಹೌದ್ರಿ ಸರ್. ಇವಕ್ಕೆಲ್ಲ ಹಾವು ಬರ್ತಾವ ಅಂತ ಹೇಳ್ತಾರಲ್ಲ? ಹಾವು ಕಂಡು ಅಂದ್ರ ಕೊಕ್ ಅಂತ ಒದರ್ತಾವ್ರಿ ಸರ್. ಓ, ಹಾವು ಕಂಡ್ರೆ ಒದರಕ್ ಚಲೋ ಮಾಡ್ಬಿಡ್ತಾವ್ರಿ. ನಾವ್ ಏನ ಬಂತ ಅಂತೇಳಿ ನೋಡಿ ಇದನ್ನ ಮಾಡ್ತೀವಿ ಸರ್. ಆ ತರ ಅದ ನೋಡ್ರಾಗ ಜವರಿ ಕೋಳಿ ಸರ್. ಒಟ್ಟು ಏನು ಬರ್ಕೊಡಲ್ಲ ಸರ್ ಇವು. ಅಕಸ್ಮಾತ್ ನಮ್ಮ ವಿಡಿಯೋ ನೋಡ್ಕೊಂಡು ಯಾರ ಕೋಳಿ ಬೇಕಂತೇಳಿ ಫೋನ್ ಮಾಡಿದ್ರೆ ನೀವು ಕೊಡ್ತೀರಾ? ಕೊಡ್ತೀವಿ ಸರ್. ಹೆಂಗ್ ಕೊಡ್ತೀರಿ? ಅವು ಕೋಳಿ ಹೆಂಗ್ ಬೆಳವಣಿಗೆ ಇರ್ತಾವ ಆ ತರ. ಕೋಳಿ ಮೇಲೆ ರೇಟ್ ಅಂದಾಜಿ ಈ ಕೋಳಿಗೆ ಏನ್ ರೇಟ್ ಆಗತ್ರಿ? ಈ ಕೋಳಿಗೆ ನೋಡ್ರಿ 400 ರಿಂದ 500 ತನಕ ಕೊಡ್ತೀವಿ ಸರ್. 400 ರಿಂದ 500. ಈ ಸಣ್ಣ ಸಾಕೋರಿಗೆ ಕೊಡ್ತೀವ್ರಿ 200, 300 ಈ ತರ ಕೊಡ್ತೀವಿ. ಈ ಹುಂಜ ಕೊಡಲ್ಲ, ಕೋಳಿ ಕೊಡ್ತೀವಿ. ಯಾಕೆ ಕೊಡಲ್ಲ ಸರ್? ಅದು ಬೇಕಲ್ರಿ ನಮಗೆ. ಕೋಳಿ ಹುಂಜಿದ್ರ ನಮಗೆ ಮರಿ ಆಗದು. ಅವು ಇದಕ್ ಬೇಕ್ರಿ, ಬೀಜಕ್ಕ.
ಅವ್ನ 4 ಹುಂಜ ಹಂಗ ಇಟ್ಕೊಂಡಿವಿ ಸರ್. ಬಾರಿ ಸರ್ ಬಾರಿ. ಅವ್ರ ಆಯ್ತು ನಮ್ಮವು ನೋಡ್ರಿ ಸರ್. ನಮಸ್ಕಾರಮ್ಮ, ಆರಾಮ್ರಿ ಅಮ್ಮರ? ಏ ನಗ್ತಾರಪ್ಪ ಬಾಬಾ ಅಜ್ಜಿ ಬಾರಿ ಕುಲು ನಗ್ತಾ ಇರ್ತಾರೆ. ಓಕೆ ನಮಸ್ಕಾರ ರೀ. ನಮಸ್ಕಾರ ರೀ. ಆರಾಮ್ರಿ? ಆರಾಮ್ರಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮನ್ ರೀ. ಹನುಮಮ್ಮ. ಏನಮ್ಮ ನಗ್ತಾ ಬಾರವಾ ಏನ್ ನಿಮ್ ಮಗ ಸಮಗ್ರ ಕೃಷಿ ಮಾಡಿಬಿಟ್ಟಾರಿ? ಮಾಡ್ಯಾರ್ರಿ. ಎಷ್ಟು ವಯಸ್ಸು ನಿಮ್ಗ? ವಯಸ್ಸು ನಮ್ಗ್ ಗೊತ್ತಾಗಲ್ರಿ. ನಿಮ್ಗೂ ಗೊತ್ತಾಗಲ್ಲ. ನಾನು ಆಲ್ಮೋಸ್ಟ್ ಎಷ್ಟೆಷ್ಟು ಅಜ್ಜಿ ಅಜ್ಜಂದ್ರ ಮಾತಾಡ್ಸಿನಿ, ಅವ್ರ ವಯಸ್ಸೇ ಗೊತ್ತಿಲ್ಲ, ನಿಮಗೂ ವಯಸ್ಸು ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ಅಜ್ಜರು? ಅಜ್ಜರು ಅಲ್ಲೇ 34 ವರ್ಷ ಸತ್ ಬಿಡ್ರಿ ಅವ್ರು. ಅಜ್ಜರಿಲ್ಲ, ತೀರೋದ್ರು. ಇರ್ಲಿ. ಈಗ ಏನ್ ನಿಮ್ದ ಏನೇನು ನಿಮ್ ಮಗ ಕೋಳಿ ಸಾಗಾಣಿಕೆ ಮಾಡ್ಯಾರ, ಹೈನುಗಾರಿಕೆ ಮಾಡ್ಯಾರ, ಆಮೇಲೆ ಕೃಷಿ ಇದೇನದು ಎರೆಹುಳು ಗೊಬ್ಬರ ಮಾಡ್ಯಾರ, ಕಬ್ಬು ಹಾಕಿದ್ದಾರೆ. ಏನು ಇಷ್ಟೆಲ್ಲ ಮಾಡ್ಯಾರಲ್ಲ, ಹೆಂಗ್ ಇದೆಲ್ಲ ಒಬ್ರು ಹೆಂಗ್ ಮಾಡ್ತಾರ ಅವ್ರು? ಮಾಡ್ತಾರ ನೋಡ್ರಿ ಅವ್ರು. ದೇವ್ರ ಹೆಂಗ್ ಶಕ್ತಿ ಕೊಟ್ಟ ಅವ್ರಿಗೆ? ದೇವ್ರ ಕಡೆ ಅದ ಅದು. ಎಲ್ಲ ಹೇಳ್ತಿರ್ತಾರ ಅವ್ರು, ಎಲ್ಲ ನಮ್ ತಾಯಿಯಿಂದ ನೋಡ್ರಿ ಅಂತ ಅಂದ್ರ ಅವ್ರು. ನೀವೇನ್ ಆಶೀರ್ವಾದ ಮಾಡಿರಿ ಅವ್ರಿಗೆ? ಅಜ್ಜಿ ಬಾರಿ ನಗ್ತಾರ್ರಿ ಅವ್ರ. ಬಾರಿ ಎಲ್ಲಾ ನಮ್ ತಯಾರಿಂದ ಮಾಡಿದ್ರ. ಎಲ್ಲಾ ಅವ್ರು ಇರ್ತಾರ, ಎಲ್ಲಾ ಹೇಳ್ತಾರ. ಮುಂಚೆನ್ ಗಡ ಎಬ್ಬಿಸ್ತಾರ. ಓ ಎಷ್ಟೊತ್ತಿಗೆ? 4 ಗಂಟೆಗೆ ಎಬ್ಬಿಸಿ ಬಿಡ್ತಾರ. ಬಾಳಿ ಹೋದವ್ ಎದ್ದೇಳ್ರಪ್ಪ ಮಾಡ್ಕೊಂತ ಹೋಗ್ರಿ ಅಂತ ಎಲ್ಲಾ ಎಬ್ಬಿಸ್ತಾರ. 4 ಗಂಟೆಗೆ ಎಬ್ಬಿಸ್ತಾರ್ರಿ. 4 ಗಂಟೆಗೆ ಮೇವ್ ಹಾಕಿಸ್ತಾಳ, ದನಕ್ ಮೇವ್ ಹಾಕ್ರಿ ಅಂತಾಳ. ಹಾಕ್ತು ಮತ್ತೆ ಸಗಣಿ ಬೆಳೆಯೋದು, ಆಕಳ ಹಿಂಡಿಕೆ ಅನ್ನೋದು, ಇವೆಲ್ಲ ಎಲ್ಲಾ ಹೇಳ್ತಾಳ್ರಿ. ಕುಂತ್ಕೊಂಡ್ ಎಲ್ಲಾ ಹೇಳ್ತಾಳ. ದನ ಕರ್ದ ಮೇಲೆ ಬಾಳ ಪ್ರೀತಿ ರೀ ಅವ್ರು. ದನಕರುಗಳ ಮೇಲೆ ಬಾಳ ಪ್ರೇಮ ರೀ. ದನಕ್ ಮೇವ್ ಹಾಕ್ರಿ ಅಂತಾಳ. ದನಕ್ ಅಂದ್ರ ಅಜ್ಜಗಾವಲಾಗಿರ್ತಾಳ್ರಿ. ಏನ್ರಿ, ಹಾಗಾಗಿ ಬಾಳ ಇದ್ರಲಿಂದ ಇದು ಅಷ್ಟು ಹೊಂಟೈತ್ ನೋಡ್ರಿ. ಹಂಗ ಇಷ್ಟ ಎಲ್ಲ ನಿಮ್ ತಾಯಿ ಆಶೀರ್ವಾದ. ಹೌದೌದ್ರಿ, ನಮ್ ತಾಯಿ ಆಶೀರ್ವಾದ. ಹೌದು ಬಾರಿ ಬಿಡ್ರಿ. ಏನಮ್ಮ ಏನ್ ನಿಮ್ಗ ಹಸುಗಳು ಆಮೇಲೆ ಕುರಿ ಇವುಗಳ ಮೇಲೆ ಬಾಳ ಪ್ರೀತಿ ಅಂತಲ್ಲ? ಯಾಕೆ ಅಷ್ಟು ಪ್ರೀತಿ ನಿಮ್ಗ? ಯಾಕಂದ್ರ ಯಾವತ್ತಿಗೆ ಮಾಡ್ಕೊಂತ ಬಂದಿವ್ರಿ. ಮೊಮ್ಮಕ್ಳದಾರ, ಮಾಡ್ತಾರ, ಹೇಳಿದ್ರ ಮಾತಾಡ್ಸಣ. ಈಗ ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿ ಇರುವಂತಹ ಭಾವನೆ ನಮ್ಮಲ್ಲಿ ಬರಲ್ಲ. ಈಗ ನೋಡ್ರಿ ಅಲ್ಲಿ ಹೋಗ್ತಾರ ಅಲ್ಲ, ಇಲ್ಲಿ ಐತೆ. ಬರ್ರಿ ಅಮ್ಮರ, ಇಲ್ಲಿ ಬರ್ರಿ. ಇವ್ರ ಮಾಡ್ರಲ್ಲ, ಬರ್ರಿ ಅಮ್ಮರ ಬರ್ರಿ. ಏನ್ರಿ ಅಮ್ಮರ, ನಿನ್ ಕುಟುಂಬದ ಬಗ್ಗೆ ಹೇಳ್ರಿ. ನಿಮ್ಮ ಮಕ್ಕಳು ಎಷ್ಟು, ಮೊಮ್ಮಕ್ಕಳು ಎಷ್ಟು? ಮಕ್ಳು 30 ಗಂಡ್ಮಕ್ಳು. ಮಕ್ಕಳು 30 ಗಂಡ್ಮಕ್ಳು, 30 ಹೆಣ್ಮಕ್ಳು. ಅಷ್ಟಾಡ್ದಿರಿ? ಮಕ್ಳು 6 ಮಂದಿ. 6 ಮಂದಿ, ಅರ್ಧ ಡಜನ್ ಮಕ್ಕಳು. ಆಮೇಲೆ ಮೊಮ್ಮಕ್ಕಳು? ಮೊಮ್ಮಕ್ಳು 30 ಮಂದಿ ಅದಾರಿ. 30 ಮಂದಿ ಮೊಮ್ಮಕ್ಕಳು. ಏನ್ ಹೋಗ್ಬೋದ? ದೊಡ್ಡ ಕುಟುಂಬ ನಿಂದ. ಸ್ವಸ್ಥರು ಮತ್ 3 ಅವ್ರೊಂದ್ 3. ಏನಿದೆ ಆಕಾರ ನಿಮ್ದ? ಒಂದ್ 50 ಜನ. ಹೌದ್ರಿ. ಹಾಫ್ ಸೆಂಚುರಿ ಯಾಕ್ರಿ? ದೊಡ್ಡ ಇದ ಕುಟುಂಬ ಬೆಳೆಸಿವ. ಹೌದ್ರಿ. ನೀವೇನೇನ್ ಮಾಡ್ತೀರಿ ಈ ವಯಸ್ಸಿನಾಗ? ಏನ್ ಮಾಡ್ಬೇಕ್ರಿ, ಇಲ್ಲೇ ಅದಾವಲ್ರಿ. ಏನ್ ಮಾಡ್ತೀರಿ? ಇಲ್ಲೇ ದನ ಮಾಡ್ತೇನ್ರಿ. ಹಾಗೆ ದನಕ್ಕಿಟ್ ಮೇವ್ ಹಾಕೋದು, ಕೋಳಿ ಕಾಳು ಹಾಕೋದು, ಏನಾರ ಆರೋ ಪರೋ ಇದ್ರ ಮಾಡೋದು. ಅವ್ ನಮ್ ಬಟ್ಟಿ ಪಟ್ಟಿದ್ರಿ ಹಿಂಡ್ಕೇನದು. ಮತ್ತೆ ಅವ್ರ ಹತ್ರ ಅವ್ರ ಮನ್ಯಾಗ ಇರ್ತಾರ್ರಿ, ಬರ್ತಾರ ಅವ್ರು ಓದ್ತಾಗಿ. ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ 55 ಅದ ಸರ್. 55. ಮತ್ ನಿಮ್ಗ 55, ಅಜ್ಜಿಗೆ ಎಷ್ಟಾಗಿರ್ಬಾರ್ದ? 82 ಅದಾವ್ರಿ. ಎಷ್ಟಮ್ಮ? 82 ರೀ. 82 ವಯಸ್ಸು. ಈ 82 ವಯಸ್ಸಿನಾಗನು ಗಟ್ಟಿಗೆ ಅಡ್ಡಾಡ್ತೀವ ಅಲ್ಲ? ಬಿದ್ದಾವನ್ರಿ? ಬಿದ್ದಿಲ್ಲ ಅಷ್ಟು. ನಮ್ಗ ನೋಡಗ ಮಗಗ ಒಂದ್ ಅಲ್ಲಿ ಬಿದ್ದೋಗೈತಿ, ನಮಗೂ ಒಂದೊಂದ್ ಬಿದ್ದು ಹೋಗ್ತಾವ ಇನ್ನೊಂದಷ್ಟು ವರ್ಷದಾಗ. ನೀವ್ ಗಟ್ಟಿ ಆದ್ರ ಏನ್ ಗಟ್ಟಿ ಬಿಡ್ರಿ, ಹಂಗ ಮಾಡ್ಕೊಂತ ಹೊಂಟಿ. ಹೇಳ್ದ ಈ ಇಷ್ಟು ಗಟ್ಟಿಯಾಗಿರಕ ನಿಮ್ಮ ಆರೋಗ್ಯದ ಗುಟ್ಟಿ ಏನು? ನೀವ್ ಹೆಂಗ್ ಇಷ್ಟ ಗಟ್ಟಿ ಹೆಂಗದಿರಿ ನೀವು? ಹೆಂಗ್ ಗಟ್ಟಿ ಇದೀರಿ? ನಮ್ಮ ಆರೋಗ್ಯ ಮಾಡ್ಕೊಂಡ್ ಬಂದಿವ್ರಿ ನಾವು. ಹೆಂಗ ಹೇಳ್ಬೇಕು? ಗಟ್ಟಿಗಾಡ್ರಿ ಅವಾಗಿನ ತಿನ್ಕೊಂಡ್ ಅವಾಗಿಂದ ಗಟ್ಟಿರಿ ಎಲ್ಲ. ಎಲ್ಲ ಗಟ್ಟಿ ಅಂತೀರಿ? ಹೈಬ್ರಿಡ್ ಇದೆಲ್ಲ ಏನ್ ಬಿಡ್ರಿ, ಏನಿಲ್ಲ. ಅವಾಗ ಅಕ್ಕಿ ಅನ್ನೋದ್ ಬಂಗಾರ ಆಗಿತ್ತು, ಈಗ ಅಂತಿನಾಗಲ್ಲ. ಕರೆ ಐತ್ರಿ ನೀವ್ ಹೇಳೋದ್, ನೀವು ಕರೆಕ್ಟ್ ಐತಿ. ಯಾಕಂದ್ರೆ ಇವತ್ತಿನ ದಿವಸ ಅದು ಯಥೇಚ್ಛವಾಗಿ ಸಿಗತ್ತ. ಆಮೇಲೆ ರೇಷನ್ ಅಕ್ಕಿ ಬರುತ್ತೆ, 20, 20, 30, 50 kg ಗಟ್ಲೆ ಬರ್ತದೆ ಒಂದೊಂದ್ ಕುಟುಂಬಕ್ಕ. ಇರ್ಲಿ, ತೊಂದ್ರೆ ಇಲ್ಲ. ಮತ್ತ ಹಂಗಾರ ಇವತ್ತಿನ ಆಹಾರನ ಬೇಷ ಅಥವಾ ಆಗಿನ ಕಾಲದ ಆಹಾರ ಬೇಷಿ? ಆಗಿಂದ ಬೇಸ್ರಿ.
ಏನ್ ಈಗಿಂದ ಸುಮ್ನೆ ಆರೋಗ್ಯದ ಗುಟ್ಟು ನೀವು ಹಿಂದಿನ ಕಾಲ ತಿಂದದ್ದೇ ಶಕ್ತಿ ಇವತ್ತಿಗೆ ಎಷ್ಟು ಅದ ಗಟ್ಟಿಯಾಗಿರಕ ಶಕ್ತಿ ಬಿಡ್ರಿ ಅದ ಶಕ್ತಿ. ಸರಿ ನನ್ಗ ಒಂದೊಂದ್ ಹೇಳ್ರಿ, ನೀವು ಹಿಂದಿನ ಕಾಲದಾಗ ಏನೇನ್ ಊಟ ಮಾಡ್ತಿದ್ರಿ? ನಾವೇ ರೊಟ್ಟಿ ಸಂಗಟಿ ಏನ್ರಿ ಸೊಂಗಟಿ, ಅನ್ನ ನವಣಿ ಅನ್ನ, ಅದು ನವಣಿ ಅನ್ನ, ನವಣಿ ಅನ್ನ, ಸಜ್ಜಿ ರೊಟ್ಟಿ, ಸುಜ್ಜಿ ರೊಟ್ಟಿ ನೋಡ್ತಿದ್ರ, ಪುಂಡಿ ಪಲ್ಯವು, ಉಂಡಿ ಪಲ್ಯವನು ಉಂಟು, ನುಚ್ಚು ಮಜ್ಜಿಗೆ, ನುಚ್ಚು ಮಜ್ಜಿಗೆ ಇವೆಲ್ಲ ಊಟ ಮಾಡಿ. ಅದ ಜಾಸ್ತಿ. ಈಗಿನ ಕಾಲದಾಗ ಇವನ್ ಸಿಗ್ತತನ್ರಿ? ಕಡಿಮೆ ರೀ, ಯಾರ ಮನ್ಯಾಗ ಇರ್ತೈತಿ ಯಾರ ಮನ್ಯಾಗ ಉಣ್ಣಾಗಿಲ್ಲ ಈಗ್ನ್ಯಾರು ಮಾಡಿದ್ರು ಉಣ್ಣಾಗಲ್ಲ ನೋಡುವ. ಈಗಿನ ಕಾಲದಾಗ ಮಾಡಿದ್ರು ಉಣ್ಣಾರಿಲ್ಲ, ಉಣ್ಣಾಗಲ್ಲ. ಮತ್ತ ಅವ್ರು ಏನ್ ಉಣ್ತಾರ ಹೇಳು? ಅಕ್ಕಿ ಅನ್ನ, ಅಕ್ಕಿ ಅನ್ನ, ಬಿಳೆ ಅನ್ನ, ರೊಟ್ಟಿ ಸದ್ಯ ಜಾಸ್ತಿ ತಿನ್ನಾಗಲ್ಲ. ಮತ್ತೆ ಹಿಂಗಾರ ಗಟ್ಟಿ ಹಂಗಿರ್ತೀವಿ ನಾವು. ನಿಜ ಹೇಳಮ್ಮ, ನೀ ಹೇಳೋದು ಕರೆಕ್ಟ್ ಐತೆ. ಹಿಂಗಾಗಿ ನೀವು ಅದೆಲ್ಲಾ ಸೊಂಗಟಿ, ನುಚ್ಚು, ಮಜ್ಜಿಗೆ ನೀವೆಲ್ಲ ಹೇಳಿದ್ರಲ್ಲ, ನವಣಿ ಅನ್ನ, ಇವೆಲ್ಲ ಗಟ್ಟಿ ಆಹಾರ, ಗಟ್ಟಿ ಪದಾರ್ಥ, ಇಂಥವ್ ತಿಂದಿರಿ, ಅದಕ್ಕ ನೀವು ಗಟ್ಟಿದಿರಿ. ನಾವು ಬಿಳಿ ಅನ್ನ, ಕೆಂಪು ಸಾರು ಇಂತ ತಿಂದ ಜೋಳ ಟಮಾಟೆ ಹಣ್ಣು, ನಿಜ ನಿಜ ಸಾರು ಬರೀ ಇಂತ ತಿಂದಿರಿ ನೀವು. ನಿಜ. ಆತ ಯಾರು ಮಗ ಇವ್ರು ಉಳಿದ ಮಕ್ಕಳು? ಉಳಿದ ಮಕ್ಳು ಅವ್ರು ಮಾಡ್ತಾರ್ರಿ, ಅವ್ರು ಎಲ್ಲ ಮಾಡ್ತಾರ. ಅವ್ರಕ್ಕಿಂತ ಇವ್ರು ಚೆನ್ನಾಗ್ ಮಾಡ್ತಾರ. ಅವ್ರಕ್ಕಿಂತ ಇತ್ತಂದ ಏನೇನ್ ಮಾಡ್ತಾರ ಇವ್ರು? ಇವ್ರು ಕಮತ್ತಾಗ ಟ್ಯಾಕ್ಟ್ರಿ ಹೊಡಿತಾರ, ಗಳೆ ಹೊಡಿತಾರ, ಏನ್ರಿ ನೀರ್ ಕಟ್ತಾರ. ಇಷ್ಟೆಲ್ಲ ಮಾಡ್ತಾರ ಒಬ್ರ. ಎಷ್ಟ್ ಎಕರೆ ಐತಮ್ಮ ಹೊಲ? ಒಂದ್ 20 ಎಕರೆ ರೀ. 20 ಎಕರೆ. 20 ಎಕರೆದೊಳಗ ಏನೇನ್ ಹಾಕಿರಿ? ಕಬ್ಬ ಅವ್ರನ್ನ ಮಾತಾಡ್ಸಣ. ಇಷ್ಟೆಲ್ಲ ಮಾಡಿರಿ ಏನಮ್ಮ? ಓಕೆ ಅಮ್ಮ, ಒಳ್ಳೆ ಮಾಹಿತಿ ಕೊಟ್ಟೆವ. ಏನಂದ್ರಿ ನಿಮ್ಮ ಹೆಸರು? ನನ್ನ ಹೆಸರು ಹನುಮವ್ರಿ. ಹನುಮವ? ಭಾರಿ ಹನುಮಮ್ಮ ನೀನು, ಗಟ್ಟುಳ ಹನುಮವ ನೀನು. ನಮಸ್ಕಾರ ಅಮ್ಮ. ನಗ್ತಾ ಕುಲು ಯಾವಾಗ್ಲೂ ನಗು. ಭಾರಿ ಅಮ್ಮ ನೀವು ನಗು. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ. ನಿಮ್ ಸ್ವಲ್ಪ ಪಾದ ಕೊಡಿ ಅಮ್ಮ. ಕೊಡ ಅಮ್ಮ. ಇಲ್ಲ ನಿಮ್ಮ ಆಶೀರ್ವಾದ ಇರ್ಲಿ. ಬೇಡ ಬೇಡ ಅನ್ಬಾರ್ದ. ನಮಸ್ಕಾರ. ಶಿವ ನಿಮ್ಮ ಆಶೀರ್ವಾದ ಇರ್ಲಿ ಅಮ್ಮ. ಇಲ್ರಿ ಅವ್ರು ಇರೋದ ಯಾವತ್ತಿಗೆ ಹಂಗದಾರ ಸರ. ಬಾರಿ ಇದ್ದಾನೆ ಇದು ಒಟ್ಟು ಎಲ್ಲ ನಮ್ಗೆ ಇಷ್ಟೆಲ್ಲ ಮಾಡಿರಿ. ಓಕೆ. ಅಲ್ಲ ಇಂತಲ್ಲಿ ಇರ್ತಿರಲ್ಲ ಅಡವಿ ಒಳಗ, ಮತ್ ಕರೆಂಟಿನ ವ್ಯವಸ್ಥೆ? ಕರೆಂಟಿಂದು ಬಿಸಿಲಿಗೆ ಆಗತ್ತಂತ ಸೋಲಾರ್ ಹಾಕ್ಸ್ಕೊಂಬಿಡಿ ಸರ್. ಸೋಲಾರ್ ಹಾಕ್ಸಿವ್ರಿ. ಹಂಗಾರ ಇದು ಸೋಲಾರ್ ಅನ್ರಿ? ಇದು ಸೋಲಾರ್ ನೋಡ್ರಿ ಸರ್. ಇದೇನ್ ಗೌರ್ಮೆಂಟ್ ಇಂದ ಬಂದಿದ್ದ? ನಾವ ರೊಕ್ಕ ಕೊಟ್ಟು ಸ್ವಂತ ಗುಂಪೋಜಿ ನಮ್ಮ ಧರ್ಮಸ್ಥಳ ಗುಂಪಿನಾಗ ಇದೀವಲ್ರಿ, ಧರ್ಮಸ್ಥಳ ಗುಂಪು ನಮ್ಮ ಹೆಣ್ಮಕ್ಳು ಅದ್ರಾಗ ಅದಾರಲ್ರಿ ಸಂಘದಾಗ, ಅದ್ರಲ್ಲಿದ್ದ ರೊಕ್ಕ ಕೊಟ್ಟು ನಾವು ಹಾಕ್ಸ್ಕೊಂಡಿವ್ರಿ. ಎಷ್ಟು ದುಡ್ಡು ಖರ್ಚಾಗತ್ರಿ ಇದಕ್ಕ ಹಾಕ್ಸನಕ್ 15,000 ಹೋಗೈತಿ ನೋಡ್ರಿ ಸರ್. 15,000. ಎಷ್ಟು ಬಲ್ಪ್ ಹತ್ತವ್ರಿ? 4 ಬಲ್ಪ್ ಹತ್ತವ್ರಿ. 4 ಬಲ್ಪ್. ಫ್ಯಾನ್ ಹತ್ತನ್ರಿ? ಫ್ಯಾನ್ ಹತ್ತಾಗಲ್ಲ ಸರ್. ಫ್ಯಾನ್ ಹತ್ತಾಗಲ್ಲ. ಬರೀ ಇದಷ್ಟೇ. ಮೊಬೈಲ್ ಎಲ್ಲ ಚಾರ್ಜ್ ಮೊಬೈಲ್ ಚಾರ್ಜ್ ಹಾಕೋ ಸರ್. ಅಡ್ವಾಗ ಇಡ್ತೀವಲ್ಲ ಚಾರ್ಜ್, ಮೊಬೈಲ್ ಚಾರ್ಜ್ ಮಾಡ್ಕೊಂತ 4 ಲೈಟ್ ಹತ್ತಾವು ಏನ್ರಿ, ಏನು ತೊಂದ್ರೆ ಇಲ್ರಿ. ಬೆಳತನ ಉರಿತೈತಿ ಒಂದೊಂದ್ ಲೈಟ್. ಆದ್ರ ಕರೆಂಟ್ ಏನ್ ಓತನಂಗಲ್ಲ ಬಂದ್ ಅನ್ನಂಗಲ್ಲ, ಯಾವಾಗ್ಲೂ ಇರ್ತೈತ್ರಿ. 24 ತಾಸ ಸೂರ್ಯ ಮುಣಿಗಿತ ಅಂದ್ರ ಮತ್ತೆ ಸೂರ್ಯದ ಹುಟ್ಟಿದ ಚಲವಾದ ನೋಡ್ರಿ. ಮತ್ತೆ ತೋರ್ಸ್ರಿ ಅದನ್ನ. ಬರ್ರಿ ಸರ್, ಒಳಕ್ ಬರ್ರಿ ನೋಡ್ರಿ. ಆಗ ಈ ತರ ಐತಿ ನೋಡ್ರಿ ಸರ್. ನೋಡ್ರಿ ಅಲ್ಲಿ ಹಾಕಿರಲ್ಲ. ಅದ ನೋಡ್ರಿ ಸರ್. ಬರ್ರಿ ಸರ್. ಇಲ್ಲಿ ಆಕಳ ಕಟ್ತವ್ರಿ. ಆಗ ಕರ ಐತಿ ನೋಡ್ರಿ. ಇಲ್ಲಿ ಕರ ಐತ್ರಿ ಎಲ್ಲ. ಈಗ ಅಷ್ಟು ನಮ್ದು ಮತ್ತೆ ರೈತರು ಬೇಕಲ್ರಿ, ಗೊಬ್ಬರ ತಂದ್ ಚೀಲ ಎಲ್ಲಾ ಬೇಕ ರೈತರ ಜೀವನ ಏನ್ರಿ. ಆಗ ಸೋಲಾರ್ ಲೈಟ್ ಇದು ಒಂದು, ಇದಕ್ಕೂ ಸೋಲಾರ್ ಲೈಟ್ ಇದಕ್ಕೂ ಬೆಳಕ್ ಬೇಕ್ರಿ. ಎಲ್ಲಾ ಕಡೆಗೆ ಮನೆಯೊಳಗೊಂದು, ಇಲ್ಲೊಂದು, ಒಳಗ ಹೊರಗೊಂದು, ಆಚೆ ಕಡೆ ಶೆಡ್ಡಿಗೆ ಒಂದ್ರಿ. ಓಕೆ ಸೂಪರ್. ಎಲ್ಲಾ ಬಂದೋಬಸ್ತ್ ಎಲ್ಲಾ ಮಾಲ್ರಿ ಎಲ್ಲಾ ಬೇಕಲ್ರಿ ರೈತರಿಗೆ. ಊರಿಗೆ ಹೋಗಲ್ಲ ಅಂತಲ್ಲ, ಅದನ್ನ ಒಕ್ಕಿವ್ರಿ. ಹಬ್ಬ ಒಕ್ಕಿವ್ರಿ, ಹೋಗೋದು ಬರೋದು ಗಾಡಿ ಇರ್ತಾವ, ಬೈಕ್ ಮಾಡ್ಕೊಂಡಿ ಏನೈತಿ ಹೇಳ್ರಿ. ಹಬ್ಬ ಹರಿದಿನ ಇದ್ದಾಗ ಒಕ್ಕಿವಿ, ಮತ್ತೆ ಬರ್ತೀವಿ. ಯಾಕೆ ನಿಮ್ಗೆ ಊರೊಳಗೆ ಹೋಗಕ್ಕೆ ಏನೈತ್ರಿ? ಸುಮ್ನೆ ಖಾಲಿ ಪೀಲಿ ಅಡ್ಡಾಡಿ ಬರೋದ್ರ ಏನೈತೆ? ಎಲ್ಲಾ ಮನ್ಯಾಗ ಇರ್ತಾ, ನಮ್ಮವ್ರು ಮಾಡಿ ಕೊಡ್ತಾರ, ಊಟ ಮಾಡ್ತೀವಿ. ಶಿಸ್ತು ಅಜ್ಜಿ ಮಾಡಿ ಕೊಡೋದು ಊಟ ಗಟ್ಟಿರಿ, ಊಟ ಮಾಡ್ತೀವಿ. ಶಿಸ್ತು ಹೊಲ್ದಾಗ ಕೆಲಸ ಮಾಡ್ಕೊಂಡು ಹೊಂಟಿವ್ರಿ. ಓಕೆ ಬರ್ರಿ ಹಂಗಾರ. ಮತ್ತೆ ಶೆಡ್ ನೋಡ್ರಿ ಸರ್. ಇದು ಒಂದು ಶೆಡ್ ಹೌದ್ರಿ. ಗಾಡಿ ಬಿಡಕ ಕಬ್ಬು ಅಲ್ಲಿ ಹೋಗಲ್ಲ. ಕಬ್ಬು
ಏನ್ ತೋರಿಸ್ತೀರಿ? ಕಬ್ಬು ತೋರಿಸ್ತೀನಿ ಬರ್ರಿ ಸರ್. ಕಬ್ಬಿನ ಹೊಲ್ದಾಗ ಕಬ್ಬಿನ ಹೊಲ್ದಾಗ ನಡ್ರಿ, ಕಬ್ಬಿನ ಹೊಲ್ದಾಗ ಬರ್ರಿ. ಹೋಗ್ಬರ್ರಿ ಸರ್. ಇದು ಬಣಿವ್ರಿ ದನಕ್ಕ ಎತ್ತಿಗೆ ದನಕ್ ಬೇಕಲ್ರಿ ಸರ್. ಒಟ್ಟ ಈ ತರ ಒಟ್ಟಿ ಕಬ್ಬಡ್ಲಿ ಕಿಳಗಡ್ಲಿ ಒಟ್ಟು ನೋಡ್ರಿ ಇದು. ಈ ತರ ಬಣಿ ಒಟ್ಟಿಗೆ ಮ್ಯಾಲೆ ಆಳಿ ಚೀಲ ಹಾಕಿ ತೊಯ್ಲಾರ್ದಂಗ್ ಮಾಡ್ಕೊಂಡಿರ್ತೇವ್ ಸರ್. ಏನ್ರಿ ಎಲ್ಲ ಸಾಬೇಕಲ್ರಿ, ವರ್ಷಕ್ಕೆ ಆಗ್ಬೇಕು. ಈ ವರ್ಷ ಆತಂದ್ರ ಮತ್ ಮುಂದ್ ವರ್ಷಕ್ಕೆ ಬಿತ್ತವಲ್ ಸರ್, ಅದು ಮುಂದಿನ ವರ್ಷ ತನ ಹಿಂಗತಿ 20 ಜತ್ನ ಮಾಡಿ ಇಟ್ಕಂತೀವಿ ನಾವು. ಒಂದ್ ವರ್ಷದವರೆಗೆ ಬರ್ತಲ್ಲ? ಹೌದ್ರಿ, ಬರ್ತೀವಿ ಸರ್. ಅಲ್ರಿ ಇದು ಗಟ್ಟಿ ಒಟ್ರಿ ಸರ್. ಅದು ಈ ಒಟ್ಟು ಆ ಮೇವ್ ಏನ್ ಜ್ವಾಳದ ಮೇವ್ ತಿಂದ್ರೆ ಏನ್ ದನ ಹಳ್ಳ್ಯಾಗಲ್ಲ ಸರ್. ಇದನ್ನ ಹಾಕ್ಬಿಟ್ರಂತೂ ಭಾರಿ ರೀ ಸರ್. ಏನ್ ಜ್ವಾಳದ ಇದಾವಲ್ಲ ಸರ್ ಸೊಪ್ಪಿ, ಅವೆಲ್ಲ ಏನ್ ತಂಗಡ್ ರೊಟ್ಟಿ ಇದ್ದಂಗ ಸರ್. ಇದೇನ್ ಒಟ್ಟೈತಲ್ಲ ಚಟ್ನಿ ಇದ್ದಂಗ ಸರ್ ಇದು. ಗಟ್ಟಿ ಒಟ್ರಿ ಇದು. ಆರೋಗ್ಯ ಒಳ್ಳೇದ್ರಿ ಸರ್. ಒಂದ ಪುಟ್ಟಿ ಹಾಕ್ಬಿಡು ಒಟ್ ದನ ನಿಬ್ರು ಹಾಕವ್ರಿ. ದನ ನೀರ್ ಕುಡಿತೈತೆ. ಬಾಳ ಚಲೋ ಬರ್ತೈತೆ. ಚೆನ್ನಾಗಿ ಬೆಳೆದೇವ್ ಸರ್. ನಡ್ರಿ ಹಂಗಾರ ಮುಂದ್ಕೋನ ಬರ್ರಿ. ತೋರಿಸ್ತೀನಿ ಬರ್ರಿ ಸರ್. ತೋರಿಸ್ತೀನಿ. ನೋಡ್ರಿ ಅಲ್ಲಿಂದ ಬಂದಿ ನಾವು ನಿಮ್ಗ ಭೇಟಿಯಾಗಿ ಇದನ್ನ ಮೆಕ್ಕೆಜೋಳ ಆಗದ ನೋಡ್ರಿ ಸರ್. ನೋಡಿದ್ರಿ ಇದು ಕಾಲುವೆ ನೋಡ್ರಿ ಸರ. ತುಂಗಭದ್ರಾ ಡ್ಯಾಮಿಲಿದ್ದ ಏತ ನೀರಾವರಿ ಅಂತೇಳಿ ಮಾಡ್ಯಾರಲ್ಲ ಸರ ಗೌರ್ಮೆಂಟ್. ಅದ ಎಲ್ಲಾ ಇಲ್ಲಿದ್ದ ಅಷ್ಟು ಸರ್ವೆ ಒಳಗಿದ್ದು ಅಷ್ಟು ನೀರ್ ಹರಿತಾವ ನೋಡ್ರಿ ಸರ್. ಇದು ನೀರ್ ಹರಿತೈತೆ ಸರ್. ಇಲ್ಲಿದ್ದ ಈ ಕಡೆ ಅಷ್ಟು ಲಿಫ್ಟಿಗೇಶನ್ ಸರ್. ಇದು ಈ ನೀರಾವರಿನ ಯೂಸ್ ಮಾಡ್ಕೊಂತವ್ರಿ. ಈ ಪಂಪ್ ಸೆಟ್ ಅದಾವ ಸರ್. ಇದು ಜನವರಿ ತನ ಚಾಲು ಇರುತ್ತೆ ಸರ್. ಜನವರಿಲಿದ್ದ ಬಂದ್ ಆಗ್ಬಿಡುತ್ತಲ್ಲ, ಆಮೇಲೆ ನಾವು ಪಂಪ್ ಸೆಟ್ ಚಾಲು ಮಾಡ್ಕೊಂತ ಸರ್. ಪಂಪ್ ಸೆಟ್ ಚಾಲು ಮಾಡ್ಕೊಂತವ್ರಿ. ಇದು ನಿಮ್ಗೆ ಬಹಳ ಸಹಾಯ, ಬಹಳ ಅನುಕೂಲ ರೀ ಸರ್. ಬಹಳ ನೀರ್ ಬರುತ್ತೆ ನಿಮ್ಗೆ. ಬರ್ತ ಸರ್. ಬಹಳ ಅನುಕೂಲ. ನಿಂತ್ಕೊಂಡೆ ಮಾತಾಡಲಿ. ಕಬ್ಬು ಇದ ನೋಡ್ರಿ ಸರ್. ಕಬ್ಬು ಹೌದ್ರಿ. ಈ ತರ ಬಂತ್ ನೋಡ್ರಿ ಸರ್. ಎರೆಹುಳ ಗೊಬ್ಬರ ಎಲ್ಲದ ಹಾಕಿವ್ ಸರ್ ನಾವು. ಆಗ ಹಿಂಗೈತ್ ನೋಡ್ರಿ ಸರ್. ಈಗಲೇ ಈಗೆಷ್ಟು ತಿಂಗಳದೈತ್ರಿ ಇದು? ಈಗ 5ನೇ ತಿಂಗಳಂದ್ರೆ ಈಗ ಒಂದು 4-5 ತಿಂಗಳು ಐತಿ ಸರ್. ಒಟ್ಟ 4-5 ತಿಂಗಳದ ಐತಿ. ಈಗ ಐತ್ರಿ. ಇನ್ನು ಎಷ್ಟು ತಿಂಗಳು ಹೋಗುತ್ತೆ? ಇನ್ನ 4 ತಿಂಗಳು ಹೋಗುತ್ತೆ ಸರ್. ಇನ್ನ 4-5 ತಿಂಗಳು ಹೋಗುತ್ತೆ ಸರ್. 4-5 ತಿಂಗಳು. ಹೌದು. ಓಕೆ. ಆಗ ಇದೈತಿ ನೋಡ್ರಿ ಸರ್. ಈಗ ಅಲ್ಲೇ ಒಂದೊಂದು ಕೋಲಿಗೆ ಬಂತ್ರಿ ಸರ್. ಆಗ ಇದು ನೋಡ್ರಿ ರಾವ್ ಸುಲ್ದು ಇವತ್ತು ಗೊಬ್ಬರ ಹಾಕ್ಬಿಡ್ತೀವಿ ಸರ್. ಇವತ್ತು ಗೊಬ್ಬರ ಹಾಕ್ಬಿಟ್ರ ಈ ಮಳೆಗಾಲಕ್ಕ ಅದಕ್ಕೆ ಭಾರಿ ಬರ್ತಾರೆ ಸರ್. ಆಗ ನೋಡಿ ಲೇಟ್ ಕಟ್ತಾರ ಸೈಜ್ ಐತಿ. ಆಗ ನೋಡ್ರಿ ಆಗ ಹೌದು. ಸೂಪರ್ ಏನ್ರಿ, ಭಾರಿ ದಪ್ಪ ಇದ್ರಿ. ಆಯ್ತು, ಇನ್ನೊಂದ್ 5 ತಿಂಗಳಕ್ಕ ಇನ್ನೊಂದ್ 5 ತಿಂಗಳ ಕಟಿಂಗ್ ಬಂದ್ಬಿಡ್ತ ಸರ್. ಆಗ ನೋಡಿ ಈಗ ಎಲ್ಲಿ ಕಳಿಸ್ತೀರಿ? ಮುಂಡ್ರಿಗೆ ಫ್ಯಾಕ್ಟ್ರಿ ಕಳಿಸ್ತೀವಿ ಸರ್. ಇದು ಬಂದ ಮೇಲೆ ಮುಂಡ್ರಿಗೆ ಫ್ಯಾಕ್ಟ್ರಿಯರ್ಗೆ ಅವರ ಬೀಜ ಕೊಟ್ರ ಸರ್. ಇದನ್ನ ಅವರ ತಗೊಂಡು ಕಟಿಂಗ್ ಮಾಡ್ಸ್ಕೊಂಡ್ ತಗೊಂಡ್ ಹೋಗ್ಬಿಡ್ತಾರೆ. ಅಲ್ಲ, ನೀವೇ ಬೀಜ ಮಾಡ್ಕೋಬಹುದಾಗಿತ್ತಲ್ಲ? ಮಾಡ್ಬೋದು ಸರ್. ಬೀಜ ಇದ್ದಿಲ್ಲಲ್ಲ, ಮತ್ತೆ ಅವ್ರು ಕೇಳಿದ್ವಿ. ಅವ್ರ ಬೀಜ ತರಿಸಿ ಸಸಿ ತರಿಸಿ ಕೊಟ್ರು. ಹೆಂಗಂದ್ ಕೊಟ್ರಿ? ಇದ್ರಿ ಸರ್, ಇದು ₹2.50 ನೋಡ್ರಿ. ₹2.50 ಒಂದ್ ಸಸಿಗೆ. ಒಂದ್ ಎಕರೆಗೆ ಎಷ್ಟು ಎಕರೆ ಹಾಕಿರಿ? ಇದು 4 ಎಕರೆ ಐತಿ ಸರ್. ಮತ್ 4 ಎಕರೆಗೆ ಎಷ್ಟು ಹೋದ್ರಿ? 22,000 ಸಸಿ ತಂದಿದ್ರಿ. 22,000 ರೂಪಾಯಿ ಸಸಿ ಹಾಕಿ. ಹೌದ್ರಿ. ಓಕೆ. 22,000 ರೂಪಾಯಿಗೆ 60,000 ರೂಪಾಯಿ ಸರ್. ನಿಮ್ಗೆ ಆದಾಯ ಆಗತ್ತೇನ್ರಿ ಇದ್ರಾಗೆಲ್ಲ? ಬರ್ತ್ರಿ ಸರ್. ಎಷ್ಟು ತೆಗಿಬಹುದು ನೀವು ಕಬ್ಬಿನಿಂದ? ಈಗ ನೋಡ್ರಿ ಕಡಿಮೆ ಅಂದ್ರೆ ಎಕರೆಕ್ 50 ಮೇಲೆ ಬರ್ತ್ರಿ. 50 ಮೇಲೆ ಅಂದ್ರೆ 50 ಲಕ್ಷನ? 50 ಕ್ವಿಂಟಲ್ ಮೇಲೆ 50 ಟನ್ ಮೇಲೆ ಬರ್ತ್ರಿ. 50 ಟನ್ ಬಂದ್ರೆ ನಿಮ್ಗೆ ಆದಾಯ ಏನಾಗುತ್ತೆ ಹೇಳ್ರಿ? ಈ ಆದಾಯ ಅಂದ್ರೆ ₹2,700 ರೂಪಾಯಿ ಒಂದ್ ಟನ್ ರೀ. ₹2,700 ರೂಪಾಯಿ ಒಂದ್ ಟನ್. 2,700 ರೂಪಾಯಿ ಒಂದ್ ಟನ್. 50 ಟನ್ ಬರ್ತಾರೆ. ಕಡಿಮೆ ಅಂದ್ರೆ ಒಂದ್ 2 ಲಕ್ಷ ರೂಪಾಯಿ ಲಾಭ ಬರ್ತಾರೆ. ಎಲ್ಲ ತಗೊಂಡ್ ನಮ್ದು ಎಲ್ಲಾ ನಿಮ್ ಖರ್ಚು ತೆಗೆದು ಕಬ್ಬಿನಿಂದ 2 ಲಕ್ಷ ರೂಪಾಯಿ ಲಾಭ ಬರ್ತಾರ. 2 ಲಕ್ಷ ರೂಪಾಯಿ ಆದಾಯ ಬರ್ತದೆ. ಓಕೆ ಸರ್. ಹಂಗಾರ ರೈತ ಮಾಡ್ಬೋದು ಇದನ್ನ? ಮಾಡ್ಬೋದ್ರಿ ಸರ್. ಖರ್ಚು ಕಡಿಮೆ. ಆಳಿಂದು ಓಳಿಂದು. ಈಗ ಆಳಿನ ಕೈಯಾಗ ಉರಿಯೋದಾಗಲ್ಲ ಸರ್. ತನಿ ಮುರಿಯವು ಅವು ಇವು ನೋಡ್ರಿ. ವರ್ಷದ ಪೀಕ್ ಏನ್ ಚಿಂತೆ ಇಲ್ಲ. ಗೊಬ್ಬರ ಹಾಕಿ ನೀರ್ ಕಟ್ಕೊಂತ ಹೋಗ್ಬಿಟ್ರೆ ಏನ್ ಕಿರಿಕಿರಿ ಇಲ್ಲ. ಹೌದ್ರಿ. ಬರ್ರಿ ಸರ್, ನೆಲ್ ಹೊಲ ಐತಿ. ನೆಲ್ನ ತೋರಿಸ್ತಾನೆ. ನೆಲ್ಗದ್ದಿಗೂ ನೆಲ್ಗದ್ದಿಗೆ ಹೋಗ್ಬರ್ರಿ. ಎಷ್ಟು ಎಕರೆ ಹಾಕಿರಿ ಅಲ್ಲಿ? ಅದು ಒಂದ್ 4 ಎಕರೆ ಸರ್. ಅದು ಒಂದ್ 4 ಎಕರೆ ಕಬ್ಬು, 4 ಎಕರೆ ನೆಲ್ಲು. ಉಳ್ದದ್ ಮೆಕ್ಕೆಜೋಳ ಅದನ್ನ ಇದನ್ನ ಮಾಡಿವಿ ಸರ್. ನಡ್ರಿ ಹೋಗೋಣ. ಬರ್ರಿ ಸರ್. ಹಸು ಸಾಕಾಣಿಕೆ ಈಗ ಅದನ್ನ ದನಕ್ಕ ಮೇವ್ ಬೇಕಲ್ರಿ ಸರ್. ಆಕಳಿಗೆ ಅದನ್ನು ಹಾಕಿವಿ. ಅದನ್ನು ಒಂದ್ ಎಕರೆ ಐತಿ ಸರ್.
ಅದನ್ನು ಒಂದ್ ಎಕರೆ. ಅದು 1 ಎಕರೆ ಸರ್. ನಡ್ರಿ 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 ಬರ್ರಿ ಹೋಗ್ರಿ ಸರ್. ನೀರ್ಲಣ್ಣ ಐತಲ್ ಸರ, ಇದು ನೀರ್ಲಣ್ಣ ಮನಿಗಂತ ತಂದ್ ಹಾಕ್ಯಂದಿವ್ರಿ ಸರ್. ಮನಿಗೆ ಮನಿಗೆ ಈಗ ಯಾಕಂದ್ರ ಶುಗರ್ ಗಿಗರ್ ಏನು ಬರಲ್ಲ ಅಂತ ಸರ್ ಇದಕ್ಕ. ಹಾಗಾಗಿ ಒಂದ್ ಈಗ ಅಲೆ 7-10 ವರ್ಷ ತಂದ್ ಹಚ್ಚಿ ಈಗ ಆಗ ಚಲೋ ಆಗೈತಿ ಸರ್. ಹಣ್ಣು ಚಲೋ ಆಗೈತಿ ಸರ್. ಚಲೋ ಈ ಹಣ್ಣು ತಿಂದ ಮಾನ್ ಗಿಡ ಅದಾವು, ತೆಂಗಿನ ಗಿಡ ಅದಾವ ಸರ, ಎಲ್ಲಾ ಅದಾವ್ರಿ. ಎಲ್ಲಾ ಬೇಕಲ್ರಿ ಕೃಷಿಗೆ, ಎಲ್ಲಾ ಬೇಕು. ಎಷ್ಟು ತೆಂಗಿನ ಗಿಡ ಹಾಕಿರಿ, ಎಷ್ಟು ಮಾವಿನ ಗಿಡ? ಒಂದ್ 10-12 ತೆಂಗಿನ ಗಿಡ ಅದಾವ ಸರ್. ಒಂದ್ 5 ಮಾವಿನ ಗಿಡ ಅದಾವ. ಈ ಒಂದು ನೀರ್ಲಣ್ಣಿನ ಗಿಡ ಐತಿ ಸರ. ಅಲ್ಲಿದ್ದ ಪಪ್ಪಾಳಿ ಗಿಡ ಅಂತ ಇದಾವು. ಆಗ ನಮಗ್ ಬಂದು ಪ್ಯಾರಲ್ ಗಿಡ ಅದಾವು. ಆಗ ಎಲ್ಲವೂ ಒಂದೊಂದ್ ಹಚ್ಬಿಟ್ಟಿವ್ ಸರ್. ಎಲ್ಲವೂ ಹಚ್ಚಿ ಅವು ಎಲ್ಲಾ ಚಲೋ ಆಗ್ಬಿಟ್ಟವ್ ಸರ್. ಈಗ ಎಲ್ಲಾ ಚಲೋ ಈಗ ಒಬ್ರ ಏನ್ರಿ. ಬರ್ರಿ ಇಲ್ಲಿ ನೆಲಗದ್ದೆ ಐತಿ, ಬರ್ರಿ ಸರ್ ತೋರಿಸ್ತೀನಿ ಬರ್ರಿ. ಇದು ಹತ್ತಿ ಹಣ್ಣಿನ ಗಿಡ ಐತಿ ನೋಡಿ ಸರ್. ಆಗ ಎಲ್ಲಾ ಒಂದೊಂದ್ ಅದಾವ ಸರ್. ಹತ್ತಿ ಹಣ್ಣಿನ ಗಿಡ ಐತೆ, ನೀರ್ಲಣ್ಣಿನ ಗಿಡ ಐತೆ. ಹಚ್ಚಿರದ ಅಥವಾ ತಂದು ಹಾಗೆ? ಇಲ್ಲ ಸರ್, ಇಲ್ಲಿ ಇವು ನೀರ್ಲಣ್ಣಿನ ಗಿಡಕ್ಕೆ ಬಂದ್ ಕಾಯಿ ಕುಂತು ಎತ್ತಿದ್ವು, ಅವು ಬಿದ್ದು ಬಿಟ್ಬಿಟ್ಟಾವ್. ಈಗ ಭಾರಿ ಬಿಡಕತ್ತೇವ್ ಸರ್. ಓ, ಇದು ಬಿದ್ದಿದ್ದು? ಹ್ಞೂನ್ರಿ. ಇದನ್ನ ತಿನ್ನೋದ್ರಿಂದ ಏನಾಗತ್ರಿ? ಇದನ್ನ ತಿನ್ನೋದ್ರಿಂದ ಹೊಟ್ಟೆಗ ಏನ ಆಳ್ ಕರಗ್ತಾವ ಸರ್. ಹೊಟ್ಟೆ ಆಳ್ ಕರಗ್ತಾವ. ಹೌದ್ರಿ. ಇದು ನಿಮ್ಮ ನೆಲಗೈತಿ ನೋಡ್ರಿ ಸರ್. ಇದು ಏನಿಲ್ರಿ, ಮನಿಗ್ ಪೂರ್ತಿಯಾಕ ಮಾಡ್ಕೊಂಡಿವ್ ಸರ. ಒಟ್ಟ ಮಾರಾಗಲ್ಲ ಸರ್ ನಾವ್ ಇದನ್ನ. ಮನಿಗ್ ಒಟ್ಟ ಎಣ್ಣೆ ಹೊಡ್ಯಾಗಲ್ಲ, ಏನೇನಿಲ್ಲ ಸರ್. ಏನು ಹೊಡ್ಯಲ್ಲ ಸರ್. ನೋಡ್ರಿ ಈ ತರ ಬೆಳಿತೈತಿ. ಏನ್ ಗೊಬ್ಬರ ಬಾಳ ಹಾಕಲ್ಲ ಸರ್ ನಾವು ಮನಿಗ್ ಅಂತೇಳಿ. ಬಾಳ ಆಗ ಸಂಕ್ಷಿಪ್ತ ಒಂದ್ ಸಲ ಹಾಕಿರ್ತು, ಆಟ್ರ ಪೂರ್ತಿಯಾಕ ನೀರ್ ಕಟ್ಟಿ ಹೋಗ್ಬಿಟ್ರೆ ಈ ತರ ಬೆಳಿತೈತಿ ನೋಡಿ ಸರ್. ಎಣ್ಣೆ ಹೊಡಿತಾರಲ್ಲ, ಎಣ್ಣೆ ಹೊಡ್ಯೋದು ಸುದ್ದಿ ಹತ್ಬೇಡ ಸರ್. ಎಣ್ಣೆ ಹೊಡ್ಯಾಗಲ್ಲ. ನಾವೇನ್ ಮಾಡ್ತೀವಿ ಗೊಬ್ಬರನು ಕಡಿಮೆ. ಯಾಕಂದ್ರ ಕುರಿ ತಬ್ಬಿಸ್ತೀವಿ ಸರ್ ನಾವು. ಕುರಿ ತಬ್ಬಿಸ್ತೀವಿ ಸರ್. ಈಗ ನೆಲ್ ಕೊಯ್ಕೊಂಡ್ ಗುಡ್ಲಕ್ಕನ ಒಳ್ಳೆ ನೆಲ್ ಹಾಕ್ಯಂದ ಕುರಿ ದನ ಬರ್ತಾವಲ್ ಸರ್, ಅವ್ನ ತಬ್ಬಿಸ್ಬಿಡ್ತು. ತಬ್ಬಿಸಿ ಬೇಸಿ ತಿರ್ಗಾ ಮುರ್ಗ ಹಟ್ಟಿ ಹಾಕಿಸ್ತೀವಿ ಸರ್. ಅವ್ರಿಗೆ 800-900 ಹಿಂಗ್ ಕೊಡ್ತೀವಿ. ಕೊಟ್ರೆ ತಿರ್ಗಾ ಮುರ್ಗ ಹಟ್ಟಿ ಹಾಕ್ಸಿ ಬಿಡ್ತೀವಿ. ಹಟ್ಟಿ ಹಾಕ್ಸಿ ಇದನ್ನ ಫಲವತ್ತತೆ ಮಾಡ್ಕೊಂಡ್ಬಿಡ್ತೀವಿ. ಭೂಮಿನ ಮಾಡಿ ಸಸಿ ಮಾಡಿ ಹಚ್ಚಿಬಿಡ್ತೀವಿ ಸರ್. ಇದಕ್ ಜಾಸ್ತಿ ಗೊಬ್ಬರನ ಇಲ್ಲ, ಎಣ್ಣೆನ ಹೊಡ್ಯಾಗಲ್ಲ. ನಮ್ ಮನೆಗೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಮನೆಗೆ ಸರ, ಮಾರಾಗಲ್ಲ ಅವು. ಯಾವ್ದು ಇದು ಸೋನಾ ಮಸೂರಿ ಸರ್. ಸೋನಾ ಮಸೂರಿ ಸರ್. ಸೋನಾ ಮಸೂರಿ ತಳಿ ಅಂತೇಳಿ ನಾವ್, ಯಾಕಂದ್ರೆ ಮನೆಗೆ ಚಲೋ ಬರ್ತಲ್ಲ ಸರ್. ಅದ ಇದನ್ನ ಮಾಡ್ತೀವಿ ಸರ್. ಚೆನ್ನಾಗಿರುತ್ತೆ, ಚಲೋ ಬರ್ತೀರಿ, ಊಟ ಚಲೋ ಬರ್ತೀರಿ ಇದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ ಇದು ಕಣ ನೋಡ್ರಿ ಸರ್. ಎಲ್ಲಾ ನಮ್ಮ ಏನು ಹೊಲ್ದಾಗ ಪೀಕ್ ಬರ್ತಾವು, ಇವಷ್ಟು ತಂದ್ ಮಾಸೆಲ್ಲ ಮಾಡ್ಕೊಳಕ್ ಇಲ್ಲೇ ಕಣ ಮಾಡ್ಕೊಂಡ್ಬಿಟ್ಟಿವಿ ಸರ್. ಅಷ್ಟುನು ಇದು ಕಣ. ಹೌದ್ರಿ. ಇದು ಓಟ್ ಕಣ ನೋಡ್ರಿ ಸರ್. ಇದಕ್ಕೇನ್ ಒಂದು 100-6 ಗಾಡಿ ಮಣ್ಣು ಏರಿವ್ರಿ ಸರ್. ತೆಗ್ಗತ್ತಿದ್ದು ತೆಗ್ಗದ್ದು ಆ ಒಲ್ ಲೆವೆಲ್ ಇತ್ತು ಸರ್. ಇದ್ದದ್ದು ಈಗ ನೋಡ್ರಿ, ಇಲ್ಲಿ ಕಲ್ ಕಟ್ಸಿ ನೋಡ್ರಿ. ಕಲ್ಲು ಯಾಕೆ ಕಟ್ಟೀನಿ? ಓ, ಕಣ ಎಲ್ಲ ಇದು ಪದ್ಧತಿ ಮಾಡಿಬಿಟ್ಟಿವಿ. ರಾಶಿ ಮಾಡಕ್ ಬೇಕು. ರಾಶಿ ಮಾಡಕ್ ಬೇಕು ಸರ್. ಆಗ ಇದು ಮಾನ್ ಗಿಡ ನೋಡ್ರಿ ಸರ್, ಮಗ್ಗಲ. ಆಗ ಇಲ್ಲಿ ನೋಡ್ರಿ ಕಲ್ ಕಟ್ಟೀನಿ ಇಲ್ಲಿವರೆಗೆ. ಹೌದಲ್ರಿ? ಇದು ಇಷ್ಟ ಹತ್ರ ಐತೆ. ಕಲ್ ಕಟ್ಟಿ ಇಲ್ಲಿದ್ದ ಅಷ್ಟು ಮಣ್ಣು ಏರ್ಕಿಂತೀನಿ ಸರ್. ಇದು ಹೊಲ ತೆಗ್ಗಿರೋದಕ್ಕ ಕಣ ತ್ಯಾವ್ ಬರ್ಬಾರ್ದು ಅಂತೇಳಿ ಇದು ಅಷ್ಟು ಮಾಡ್ಕೊಂಡೇನಿ ಸರ್. ಈಗ ರಾಶಿ ಬಂದ್ ಒಂದ್ರ ನಾವ್ ಎಲ್ಲಿ ಹೋಗಲ್ಲ ಸರ್. ನಮ್ಮಲ್ದಾಗ ಇಲ್ಲಿ ಹಾಕ್ಬಿಡ್ತು ನೋಡ್ರಿ. ಎಲ್ಲವೂ ಮನೆಗೆ ತರಕಾರಿ ಮಾಡ್ಕೊಂಡ್ಬಿಟ್ಟಿವಿ ಸರ್ ನಾವು. ಇಲ್ಲಿ ಬೆಂಡೆಕಾಯಿ ನೋಡ್ರಿ ತೋರಿಸ್ತು. ಏನ್ರಿ ಬಾ 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 ಮನಿ ಪೂರ್ತಿಕಾಯಿ ನೋಡ್ರಿ. ಬೆಂಡೆಕಾಯಿ ಹಾಕಿವಿ ಸರ್. ಬೆಂಡೆಕಾಯಿ ಇದ್ರಾಗ ಹುಂಚಿಕಾಯಿ ಇಟ್ಟಿವಿ, ಮೂಲಂಗಿ ಇಟ್ಟಿವಿ. ಆಗ ಸೌತಿಕಾಯಿ ಹಾಕಿವಿ ನೋಡ್ರಿ ಸರ್. ಇಲ್ಲಿ ಸೌತಿಕಾಯಿನ ಐತೆ. ಮತ್ತೆ ಆ ಕಡೆ ಎಲ್ಲ ಮೆಣಸಿನ್ಕಾಯಿನ ಹಚ್ಚಿವಿ ಸರ್. ಮೆಣಸಿನ್ಕಾಯಿ ಐತೆ ಆ ಕಡೆ. ಮತ್ತೆ ಚವಳಿ ಇಟ್ಟಿವಿ. ಎಲ್ಲವೂ ಮನೆ ಪೂರ್ತಿ ಎಲ್ಲ ಇಟ್ಕೊಂಡಿವಿ ಸರ್. ಆಗ ಟಮಾಟಿನಿ ಇಟ್ಟಿವಿ. ಅಲ್ಲ, ಇವು ಮಾರಾಟ ಮಾಡಕಲ್ಲನ್ರಿ? ಅಲ್ರಿ, ಮನೆಗೆ ರೀ. ಮನೆಗೆ ಸರ್. ಎಲ್ಲಾ ಮನೆಗೆ ಮಾಡ್ಕೊಂಡಿವಿ ನೋಡ್ರಿ ಸರ್. ಇದ್ರಾಗ ಇಲ್ಲಿ ಐತಿ ನೋಡ್ರಿ. ಆಗ ಬೆಂಡಿ, ಇದ್ರಾಗ ಮೂಲಂಗಿ ಇಟ್ಟಾರ, ಸಬ್ಬಸಿಗೆ ಎಲ್ಲಾ ಮಾಡಿವಿ ಸರ್. ಎಲ್ಲಾ ಮಾಡಿ. ಹೌದ್ರಿ. ಆಗ ಬಿದ್ರ ಹಾಕಿವ್ ಸರ. ಬಿದ್ರನ ಐತೆ, ನಮಗ್ ಬೇಕಲ್ರಿ ಬಿದ್ರ ತಿನ್ನಕ. ಅಲ್ರಿ, ಈಸ್ಗೆ ಪಾಸಿಗೆ ಕುಂಟಿ ಈಸ್ಗೆ ಎಲ್ಲಾ ಬೇಕಲ್ ಸರ. ಹೊಲ್ದಾಗ ಬದಿಗೆ ಎಲ್ಲಾ ಅದಾವ ಸರ್ ನಮ್ಮ. ಓಕೆ ಅಣ್ಣ, ಓಕೆ, ಸೂಪರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದುವರೆಗೆ ನೀವು ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥ ರೈತನ ಬದುಕಿನ ಕಥೆಯನ್ನ ಕೇಳಿದ್ರಿ. ತುಂಬಾ ಚೆನ್ನಾಗಿತ್ತು. ಮತ್ತು ಅವ್ರ ತಾಯಿಯವರು ಕೂಡ ಮಾತಾಡಿದ್ರು. ಆಮೇಲೆ ಅವರೆಲ್ಲ ಹೇಳಿದ್ರು, ತಮ್ಮ ಜಮೀನಿನಲ್ಲಿ ಏನಿಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲವನ್ನ ಬೆಳೆಗಳನ್ನು ಬೆಳ್ಕೊಂಡು ತಮ್ಮ ಬದುಕನ್ನು ಕಟ್ಕೊಂಡು ಆರಾಮಾಗಿ ಬದುಕಿದ್ದಾರೆ. ಅವರು ಜಾಸ್ತಿ ಊರಿಗೆ ಹೋಗೋದಿಲ್ಲ, ಹೊಲದೊಳಗೆ ಇರ್ತಾರೆ. ಹೊಲದೊಳಗೆ ಇದ್ದು ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥ ರೈತನ ಬದುಕಿನ ಕಥೆಯನ್ನು ಇದುವರೆಗೆ ನೋಡಿದ್ರಿ ವೀಕ್ಷಕರೇ. ಇದೇ ರೀತಿಯಾಗಿ ಮತ್ತೊಂದು ಬದುಕಿನ ಕಥೆಯೊಂದಿಗೆ ಅಥವಾ ಮತ್ತೊಂದು ರೈತನ ಬದುಕಿನ ಕಥೆ ಅಥವಾ ಇನ್ಯಾರ್ದೋ ಬದುಕಿನ ಕಥೆಯೊಂದಿಗೆ ಬರ್ತಾ ಇರ್ತೀನಿ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ,
ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತೀನಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.